ವೀಕ್ಷಕರೇ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ 3 ಅನ್ನೋ ಅಂಕೆಯನ್ನು ಹೇಗೆ ಮಲ್ಕೊಂಡಿರೋ ಹಾಗೆ ಬರೆದರೆ ಕನ್ನಡದ 25 ಅಕ್ಷರಗಳನ್ನು ಸುಂದರವಾಗಿ ಬರೀಬೋದು ಅನ್ನೋದನ್ನು ಹೇಳಿದ್ದೆ. ಅದಕ್ಕೆ ತುಂಬ ಉತ್ತಮವಾಗಿರುವಂಥ ಪ್ರತಿಕ್ರಿಯೆ ಬಂದಿದೆ. ಇವತ್ತು ಕನ್ನಡ ಅಕ್ಷರಗಳ ಸೌಂದರ್ಯದ ಇನ್ನೊಂದು ಗುಟ್ಟನ್ನು ನಾನು ಹೇಳ್ತೀನಿ. ಅದು ಅಂದರೆ ತಲೆಗಟ್ಟು. ಕನ್ನಡದ ಅಕ್ಷರದ ಸೌಂದರ್ಯದ ಗುಟ್ಟು ಅಂದರೆ ತಲೆಗಟ್ಟು. ನಿಮಗೆ ಗೊತ್ತಿರಲಿ, ಅನೇಕರು ಕನ್ನಡ ಭಾಷೆಯನ್ನು ಬರೆಯೋದು ತುಂಬ ಕಷ್ಟ ಅಂತ ಒಂದೇ ಸಮನೆ ಗೋಳಾಡ್ತಾರೆ. ಆದರೆ ಕನ್ನಡ ಅಕ್ಷರಗಳ ಸೌಂದರ್ಯದ ಗುಟ್ಟನ್ನು ತಿಳ್ಕೊಂಡ್ರೆ ಖಂಡಿತ ಕನ್ನಡ ಬರೆಯೋದನ್ನು ಏನೂ ಕಷ್ಟ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಕನ್ನಡ ಅಕ್ಷರಗಳಲ್ಲಿ ಒಟ್ಟು 22 ಅಕ್ಷರಗಳಿಗೆ ತಲೆಗಟ್ಟುಗಳು ಇವೆ. ನೋಡಿ, 22 ಅಂತ ಬರೆದಿದ್ದೀನಿ. ಇದು ಪೂರ್ಣ ತಲೆಗಟ್ಟು ಅಂತ. ಇನ್ನು 5 ಅಕ್ಷರಗಳಿಗೆ ಅರ್ಧ ತಲೆಗಟ್ಟು ಅಂತ ಇದೆ. ಅರ್ಧ ತಲೆಗಟ್ಟು ಅಂದರೆ ಇದನ್ನು ಸ್ವಲ್ಪ ಕಟ್ ಮಾಡಿದರೆ ನೋಡಿ, ಇದು ಅರ್ಧ ತಲೆಗಟ್ಟು ಅಂತ. ಅಂಥದ್ದು 5 ಅಕ್ಷರಗಳಿಗಿದೆ. ನಾವು ತಲೆಗಟ್ಟನ್ನು ಸರಿಯಾಗಿ ಬರೆಯೋದನ್ನು ಕಲಿತ್ರೆ 22 + 5 ಅಂದರೆ 27 ಕನ್ನಡದ ಅಕ್ಷರಗಳು ಸುಂದರವಾಗುತ್ತೆ. ಗೊತ್ತಿತ್ತ ನಿಮಗಿದು? ಇರಲಿ, ನಾನು ಇದನ್ನು ಹೇಳ್ತೀನಿ. ನಾನು ಅನೇಕರು ಕನ್ನಡ ಬರೆಯೋದನ್ನು ನೋಡಿದ್ದೀನಿ. ತಲೆಗಟ್ಟು ಅವರು ಬರೆದಿರೋದೇ ಸರಿ ಇರೋದಿಲ್ಲ. ಹಾಗಾಗಿ ಆ ಅವಲಕ್ಷಣದಿಂದ ಅವರ ಕನ್ನಡ ಬರಹ ಕೆಟ್ಟು ಹೋಗಿರುತ್ತೆ. ನೋಡಿ, ತಲೆಗಟ್ಟು, ಕನ್ನಡದ ತಲೆಗಟ್ಟನ್ನು ಹೀಗೆ ಬರೀಬಾರ್ದು. ಅದಲ್ಲದೆ ಹೀಗೆ ಬರೆದು ವಾಪಸ್ ತಗೊಂಡು ಹೋಗಿರ್ತಾರೆ, ಅದು ಸರಿಯಲ್ಲ. ಹೀಗೆ ಬರೆದು ಹಿಂಗೆ ತಗೊಂಡೋಗಿರ್ತಾರೆ. ಕೆಲವರಂತೂ ಹೀಗೆ ಹಾಕ್ಬಿಟ್ಟಿರ್ತಾರೆ, ಕೆಲವರು ಒಂದೇ ಗೆರೆ ಎಳೀತಾರೆ. ಇದು ಯಾವುದು ಕೂಡ ಕನ್ನಡ ಅಕ್ಷರದ ತಲೆಗಟ್ಟನ್ನು ಸರಿಯಾಗಿ ಬರೆಯುವಂಥ ಕ್ರಮ ಅಲ್ಲ. ಅದು ಇನ್ನೂ ಒಂದು ಮಾಡ್ತಾರೆ ಕೆಲವರು. ಈಗ ನಾ ಅನ್ನೋ ಅಕ್ಷರ ಬರೆಯುವಾಗ ನೋಡಿ, ಇಲ್ಲಿವರೆಗೂ ಹೋಗಿ ಬರಬೇಕಲ್ವಾ, ಬರೋದೇ ಇಲ್ಲ. ಅದು ಉಳಿತಾಯ ಯೋಜನೆ ಮಾಡ್ತಾರೆ. ಇಲ್ಲಿವರೆಗೂ ಯಾಕೆ ಹೋಗೋದು, ಇಲ್ಲೇ ಮುಗಿಸ್ಬಿಡೋಣ ಅಂತ. ಈ ಅಕ್ಷರ ಚೆನ್ನಾಗಿ ಕಾಣಿಸಲ್ಲ. ಈ ನಾ ಅನ್ನೋದು ಯಾವಾಗ ಬಿದ್ದೋಗುತ್ತೋ ಅನ್ನೋ ಥರ ಇದೆ. ನಾ ಅಷ್ಟೇ ಅಲ್ಲ, ವಾ ಅನ್ನೋದನ್ನು ಅಷ್ಟೇ ಹೀಗೆ ಬರೀತಾರೆ. ಇದಕ್ಕೇನೆ ಒಂದು ಕೊಂಬು ಕೊಟ್ಟರೆ ಮಾ ಆಗುತ್ತೆ. ಇದು ಕೂಡ ಅಷ್ಟೇ. ಇದೆಲ್ಲದರಲ್ಲೂ ಚೆನ್ನಾಗಿ ಕಾಣಿಸದೇ ಇರೋದಕ್ಕೆ ಆ ತಲೆಗಟ್ಟು ಚೆನ್ನಾಗಿಲ್ಲದೆ ಇರೋದೇ ಕಾರಣ. ಒಂದು ಮುಖ್ಯವಾಗಿರೋ ಗುಟ್ಟನ್ನು ಹೇಳಿದ್ದೀನಿ, ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಇಲ್ಲಿ 2 ತಪ್ಪುಗಳಿದೆ. ಅದು ನೋಡಿ, ಈಗ ನಾ ಅನ್ನೋ ಅಕ್ಷರ ಇಷ್ಟ ಅಗಲ ಇದೆ, ಆದರೆ ಇದು ತಲೆಗಟ್ಟು ಮಾತ್ರ ನೋಡಿ ಅರ್ಧ ತಲೆಗಟ್ಟು ಥರ ಕಾಣಿಸ್ತಾ ಇದೆ. ಅರ್ಧ ತಲೆಗಟ್ಟು ಥರ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಅಕ್ಷರ ಎಷ್ಟು ಅಗಲ ಇರುತ್ತೋ ತಲೆಗಟ್ಟು ಕೂಡ ಅಷ್ಟೇ ಅಗಲ ಇರಬೇಕು. ಇದು ಒಂದು ಸೂತ್ರ. ಅದು ಮತ್ತು ಅದೇ ನೇರದಲ್ಲೇ ಇರಬೇಕು. ಈಗ ಉದಾಹರಣೆಗೆ ನಾ ಅನ್ನೋದನ್ನ ನೋಡಿ, ಇಲ್ಲಿ ಹೀಗೆ ಬರೆದ್ರೆ ಈ ಅಕ್ಷರ ಒಂದು ನೇರದಲ್ಲಿದೆ, ಅದರ ತಲೆಗಟ್ಟು ಇನ್ನೊಂದು. ಇವೆರಡೂ ಒಂದೇ ಅಳತೆ ಇರಬಹುದು, ಆದರೆ ಎರಡೂ ಬೇರೆ ಬೇರೆ ನೇರದಲ್ಲಿದೆ. ಹೀಗಿದ್ದರೆ ಅಕ್ಷರ ಚೆನ್ನಾಗಿರೋದಿಲ್ಲ. ಅದು ನಿಮ್ಮ ಕನ್ನಡ ಬರಹ ಚೆನ್ನಾಗಾಗಬೇಕು. ಅದು 27 ಅಕ್ಷರಗಳು, 22 + 5. ಅದು ತಲೆಗಟ್ಟು ತುಂಬ ಮುಖ್ಯ ಅಂತ. ಅದಕ್ಕೆ ನಾನು ಇಲ್ಲಿ ಬರೀ ತಲೆಗಟ್ಟನ್ನೇ ಬರೆದಿದ್ದೀನಿ. ಈಗ ನೀವು ನೋಡ್ತಾ ಹೋಗ್ಬೋದು ಹೇಗೆ ಅಕ್ಷರ ಸುಂದರವಾಗಿ ಕಾಣಿಸುತ್ತೆ ಅಂಥೇಳಿ. ಮೊದಲನೇದಾಗಿ ಸ್ವರಗಳಲ್ಲಿ ಆ ಇಂದ ಪ್ರಾರಂಭ ಆಗಿದ್ರೆ ಅಮ್ಮವರೆಗೂ ಇರೋ 15 ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಒಂದು ಅಕ್ಷರಕ್ಕೆ ಮಾತ್ರ ತಲೆಗಟ್ಟಿದೆ ನೋಡಿ, ಈ ಅನ್ನೋ ಅಂತ ಅಕ್ಷರ. ಈ 0ಯನ್ನು ನಾನು ಎಷ್ಟು ಅಗಲ ಬರೆದಿದ್ದೀನಿ ಅಂದರೆ ತಲೆಗಟ್ಟು ಎಷ್ಟು ಅಗಲ ಇದೆಯೋ ಅಷ್ಟೇ ಅಗಲ. ನೋಡಿದ್ರಾ?
ಹೇಗೆ ಅಕ್ಷರಗಳಿಗೆ ಸೌಂದರ್ಯ ಅಲ್ಲ, ಅಕ್ಷರಗಳ ಒಂದೊಂದು ಭಾಗಕ್ಕೂ ಸೌಂದರ್ಯ ಇದೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಇರುವಂಥ 25 ಅಕ್ಷರಗಳಿದೆಯಲ್ಲ, ಅದನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಕ ವರ್ಗ, ಕ ಕ ಗ ಗ ಂಗ. ಅಲ್ಲಿ ನೋಡಿ, ಇಲ್ಲಿ ಕ ಯಾವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತಲಗಟ್ಟಿಗಾಗಲೇ ನಾನು ಬರೆದ್ಬಿಟ್ಟಿದ್ದೀನಿ. ಅದು ಎಷ್ಟು ಅಗಲ ಇದೆಯೋ ಅಷ್ಟೇ ಅಗಲ ಇರೋ ಹಾಗೆ 0 ಸುತ್ತೀನಿ. ಕ. ಇದು ಅಷ್ಟೇ, ಗ ಅನ್ನೋ ಅಂತ ಅಕ್ಷರ ನೋಡಿ ಯಾವಾಗ ಚೆನ್ನಾಗಿ ಕಾಣಿಸುತ್ತೆ. ತಲಗಟ್ಟು ಚೆನ್ನಾಗಿದ್ರೆ ಅಕ್ಷರನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಘ ಅನ್ನೋ ಅಂಥದ್ದು ಮಹಾಪ್ರಾಣ ನೋಡಿ. ಕ ವರ್ಗದಲ್ಲಿ 5 ಅಕ್ಷರಗಳಲ್ಲಿ 3 ಅಕ್ಷರಗಳಿಗೆ ತಲೆಗಟ್ಟಿದೆ. ಇನ್ನ ಚ ಚ ಜ ಜ ಞ ಅನ್ನುವಂಥ 5 ಅಕ್ಷರಗಳಲ್ಲಿ ಕೇವಲ 1 ಅಕ್ಷರಕ್ಕೆ ಮಾತ್ರ ತಲೆಗಟ್ಟಿದೆ. ಅದು ಅಂತ ಹೇಳಿದ್ರೆ ಜ, ಮಹಾಪ್ರಾಣ. ನೋಡಿದ್ರ, ತಲೆಗಟ್ಟಿನಿಂದಾಗಿ ಇದ್ರದ್ದು ತಲೆಗಟ್ಟನ್ನು ನೀವು ಸರಿಯಾಗಿ ಬರೆಯದೇ ಇದ್ರೆ ನಿಮ್ಮ ಕೈ ಬರಹ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ಇನ್ನ ಕ ಚ ಟ ಅನ್ನೋ ಅಂಥ ವರ್ಗೀಯ ಟ ಟ ಡ ಡ ಣ 5 ಇದೆಯಲ್ಲ, ಅದರಲ್ಲಿ 3 ಅಕ್ಷರಗಳಿಗೆ ತಲೆಗಟ್ಟಿದೆ. ಕ ಟ ಠ ಅನ್ನೋ ಅಂಥದ್ದು ಮಹಾಪ್ರಾಣ. ಇಲ್ಲಿ ನೋಡಿ ಬರೀತೀವಿ. ಡ ಅನ್ನೋ ಡ ಅನ್ನೋದು ಮಹಾಪ್ರಾಣನೇ ಇದು. ಹೀಗೆ 3 ಅಕ್ಷರಗಳಿಗೆ ತಲೆಗಟ್ಟು ಇದೆ. ಆ ತಲೆಗಟ್ಟು ಚೆನ್ನಾಗಿ ಬರೆದ್ರೆ ಈ ಅಕ್ಷರಗಳು ಚೆನ್ನಾಗಿ ಕಾಣಿಸುತ್ತೆ. ಇನ್ನ ತ ಇಂದ ತ ತ ದ ದ ನ ಈ 5 ಅಕ್ಷರಗಳಿಗೆ ತಲೆಗಟ್ಟಿದೆ. ಇಲ್ಲಿ ನೋಡಿ, ಈಗಾಗಲೇ 5 ತಲೆಗಟ್ಟನ್ನು ನಾನು ಬರೆದಿದ್ದೀನಿ. ಅಕ್ಷರಗಳನ್ನು ಬರೀತಾ ಹೋಗ್ತೀನಿ. ಹೇಗೆ ಅದು ಸುಂದರವಾಗಿ ಕಾಣಿಸುತ್ತೆ ಅನ್ನೋದನ್ನ ನೀವು ಗಮನಿಸಿ. ಇದು ದ, ಇದು ಧ ಅನ್ನೋ ಅಂತ ಮಹಾಪ್ರಾಣ. ನ ಅನ್ನೋದು ನೋಡಿದ್ರ 5 ಅಕ್ಷರಗಳು ಚೆನ್ನಾಗಾಗುತ್ತೆ ಇದರಲ್ಲಿ. ಇನ್ನು ಪ ಪ ಪ ಬ ಭ ಮ ಅನ್ನೋದ್ರಲ್ಲಿ ಪ ಅನ್ನೋ ಅಕ್ಷರಕ್ಕೆ ತಲೆಗಟ್ಟಿದೆ. ಪ ಅನ್ನೋ ಅಂತ ಮಹಾಪ್ರಾಣ. ಮ ಅನ್ನೋ ಅಂತ ಅಕ್ಷರಕ್ಕೆ ಕೂಡ ತಲೆಗಟ್ಟು ಇದೆ. ಹಾಗೆ ನೋಡಿದ್ರೆ ಮ ಅನ್ನೋದನ್ನ ವಾ ಬರೆದು ಅದಕ್ಕೆ ಕೊಂಬು ಕೊಟ್ಟರೆ ಅದು ಸರಿ ಹೋಗುತ್ತೆ. ಇನ್ನ ಇದನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಒಟ್ಟು 9 ಇದೆ. ಯಾರ, ಲಾವ, ಶ, ಸ, ಹಾಳ ಅಲ್ಲಿವರೆಗೆ. ಅದರಲ್ಲಿ 6 ಅಕ್ಷರಗಳಿಗೆ ತಲೆಗಟ್ಟಿದೆ. ಪೂರ್ಣ ತಲೆಗಟ್ಟು. ನಾನು ಇವಾಗ ಮೊದಲು ಹೇಳ್ತಾ ಇರೋದು ಬರೀ ಪೂರ್ಣ ತಲೆಗಟ್ಟು ಮಾತ್ರ. ಈಗ ಯಾ ಆದ್ಮೇಲೆ ರಾ ಅನ್ನೋದಿದೆಯಲ್ಲ, ಅದಕ್ಕೆ ಪೂರ್ಣ ತಲೆಗಟ್ಟಿದೆ. ವಾ ಅನ್ನೋದಕ್ಕೆ ಪೂರ್ಣ ತಲೆಗಟ್ಟಿದೆ. ಈ ವಾ ವಿಷಯ ಹೇಳುವಾಗ ನಾನು ಒಂದು ಸಂಗತಿಯನ್ನು ನಾನು ಹೇಳಬೇಕು. ಇಲ್ಲಿ ನೋಡಿ, ಛ ಮಹಾಪ್ರಾಣ, ಚ ಛ ಅಂತ ನಾವು ಬರೀತೀವಲ್ಲ, ಅದಕ್ಕೂ ವಾಗೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಈ ಛಾಗಾದ್ರೆ ಬರೀ ಅರ್ಧ ತಲೆಗಟ್ಟಿರುತ್ತೆ. ವಾ ಅದಕ್ಕೆ ಪೂರ್ತಿ ತಲೆಗಟ್ಟಿರುತ್ತೆ. ಶಾಗೆ ಹೊಟ್ಟೆ ಸೀಳಿರುತ್ತೆ, ವಾಗೆ ಹೊಟ್ಟೆ ಸೀಳಿರಲ್ಲ. ಈ ಚಾದ 0 ಮೇಲಿನಿಂದ ಪ್ರಾರಂಭ ಆಗಿರ್ಬೇಕು ಯಾವಾಗಲೂ. ಅದೇ ವಾ ಇದೆಯಲ್ಲ, ಇದ್ರ 0 ಕೆಳಗಿಂದ ಪ್ರಾರಂಭ ಆಗುತ್ತೆ. ಇದು ಲೆಟರ್ಸ್ ಆಫನ್ ಕನ್ಫ್ಯೂಸ್ಡ್ ಅಂತ, ಗೊಂದಲಕ್ಕೊಳಗಾಗುವಂಥ ಅಕ್ಷರಗಳು. ಸಾಕಷ್ಟು ಎಚ್ಚರಿಕೆ ವಹಿಸದೇ ಇದ್ರೆ
ಈ ಅಕ್ಷರಗಳಲ್ಲಿ ಯಾವುದು ಏನು ಅನ್ನೋದು ತಪ್ಪಾಗ್ಬಿಡುತ್ತೆ. ಕೆಲವರಂತೂ ವಾನೆ ಬರೆದ್ಬಿಟ್ಟು ಕೆಳಗಡೆ ಹೊಟ್ಟೆ ಸೀಳ್ತಾರೆ, ಅದನ್ನೇ ಚ ಅಂತ ನಾವು ತಿಳ್ಕೋಬೇಕು. ಯಾರ ಲಾ ವಾ ಆದಮೇಲೆ ಶ ಅನ್ನೋ ಅಂತ ಅಕ್ಷರ, ಎರಡು ಶಗಳಿದೆ, ನಿಮಗೆ ಗೊತ್ತಿರ್ಬೋದು. ಇದನ್ನ ಶಂಕರ ಶ ಅಂತ ಕರೀತಾರೆ. ಇದನ್ನ ಷಣ್ಮುಖ ಶ ಅಂತಲೂ ಕರೀತಾರೆ. ಇನ್ನು ಸ ಅನ್ನೋ ಅಂತ ಅಕ್ಷರ, ಅದಕ್ಕೂ ಪೂರ್ತಿ ತಲೆಗಟ್ಟಿದೆ. ಹ ಅನ್ನೋ ಅಂತ ಅಕ್ಷರಕ್ಕೂ ಕೂಡ ತಲೆಗಟ್ಟು ಪೂರ್ತಿಯಾಗಿರುವಂಥದ್ದಿದೆ. ಹೀಗೆ ಒಟ್ಟು 22 ಅಕ್ಷರಗಳಿಗೆ ಪೂರ್ತಿ ತಲೆಗಟ್ಟಿದೆ. ನೀವು ತಲೆಗಟ್ಟನ್ನು ಸರಿಯಾಗಿ ಬರೆಯೋದನ್ನ ಕಲಿತ್ರೆ 22 ಅಕ್ಷರಗಳು ಚೆನ್ನಾಗಾಗುತ್ತೆ. ಈಗ ನಾವು ಅರ್ಧ ತಲೆಗಟ್ಟುಗಳನ್ನ ನೋಡೋಣಂತೆ. ನಾನು ಆಗಲೇ ಅರ್ಧ ಮಾಡಿಬಿಟ್ಟಿದ್ದೀನಿ ಇದನ್ನ. ಇದು ಚ ವರ್ಗದಲ್ಲಿ ಚ ಛ ಈಗಾಗಲೇ ನಾನು ಅಲ್ಲಿ ಬರೆದು ತೋರಿಸಿದೆ. ಇನ್ನೂ ಒಂದ್ಸರಿ ಬರೆದು ತೋರಿಸ್ತೀನಿ. ಇದು ಛ, ಇದು ಅರ್ಧ ತಲೆಗಟ್ಟಿರುವಂತ ಇನ್ನೊಂದು ಅಕ್ಷರ ಅಂತ ಹೇಳಿದ್ರೆ ಅದು ಚ. ಚ ಛ ಜ ಜ. ನಾನು ಇದನ್ನು ಮೊದಲು ಬರೆದಿದ್ರು ಆಗ್ತಾ ಇತ್ತು. ಇರಲಿ. ಇನ್ನ ನೋಡಿ, ಪ ಪ ಬ ಭ ಮ ಅನ್ನೋ ಅಂತ ವರ್ಗೀಯ ವ್ಯಂಜನದಲ್ಲಿ ಅರ್ಧ ತಲೆಗಟ್ಟಿದೆ. ನಾನು ಇದನ್ನು ಅರ್ಧ ಮಾಡ್ತಾ ಇದ್ದೀನಿ. ಯಾವುದದು ಅಕ್ಷರ ಅಂತ ಹೇಳಿದ್ರೆ ಭ ಅಂತ ಬರೀ, ಅರ್ಧ ತಲೆಗಟ್ಟಿದೆ. ಇನ್ನ ಯಾರ ಲಾವ ಅಂತ ಇದೆಯಲ್ಲ, ಅದರಲ್ಲೂ ಯ ಅನ್ನೋ ಅಕ್ಷರದಲ್ಲಿ ಅರ್ಧ ತಲೆಗಟ್ಟಿದೆ. ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಯ ರ ಲ ವ ಶ ಸ ಹ ಲ ಅನ್ನೋದಕ್ಕೆ ಕೂಡ ಅರ್ಧ ತಲೆಗಟ್ಟಿದೆ. ನಾನು ಲ ಹೀಗೆ ಬರೀತೀನಿ, ಆಗ ಸುಂದರವಾಗಿರುತ್ತೆ. ಅನೇಕರು ಹೀಗೆ ಬರೀತಾರೆ, ಉದ್ದ ಹೋಗ್ಬಿಡತ್ತೆ. ಹೀಗೆ ಬರೆದ್ರೆ ಆ ಳ ಅನ್ನೋ ಅಕ್ಷರ ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೆ ಅರ್ಧ ತಲೆಗಟ್ಟಿರುವಂತಹ ಅಕ್ಷರಗಳು ಒಟ್ಟು 5, 22 ಪ್ಲಸ್ 5 ಒಟ್ಟು 27 ಅಕ್ಷರಗಳು, ಕನ್ನಡ ಅಕ್ಷರಗಳು ನಿಮ್ಮದು ಸುಂದರವಾಗಿರುತ್ತೆ. ಯಾವಾಗ ಅಂದರೆ ನೀವು ತಲೆಗಟ್ಟನ್ನು ಚೆನ್ನಾಗಿ ಬರೆಯೋದನ್ನು ಕಲಿತ್ರೆ. ನಿಮಗೇನಾದರೂ ಈಗ ನಾನು ಹೇಳ್ತಾ ಇರೋವಂಥ ವಿಷಯ ನಿಮಗೆ ಗೊತ್ತಿಲ್ಲದೆ ಇದ್ದು ಇದು ಗೊತ್ತಾಗೋದ್ರಿಂದ ಕನ್ನಡದ ಕೈಬರಹ ಸುಂದರವಾಗುತ್ತೆ ಅಂತ ನಿಮಗೆ ಅನಿಸಿದ್ರೆ ನೀವು ಖಂಡಿತ ಈ ವಿಡಿಯೋವನ್ನು ಶೇರ್ ಮಾಡಬೇಕು ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಬೇರೆಯವರಿಗೆ ತಿಳಿಸಿದ್ರೆ ಇದನ್ನು ನಿಮ್ಮಿಂದ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಳಿಲು ಸೇವೆ ಆಗತ್ತೆ. ಮಾಡ್ತೀರಾ ಅಲ್ವಾ? ಅಂದರೆ ಯಾರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಅದನ್ನು ನೀವು ಗೊತ್ತು ಮಾಡಿದ್ರೆ ಆಗ ನಿಮ್ಮಿಂದ ಒಂದು ಸೇವೆ ಆಗುತ್ತೆ. ಮತ್ತು ಏನು ಹೇಳ್ತಾರೆ ಅಂದರೆ, ಹಿಂದಿನಿಂದ ತಿಳ್ಕೊಂಡು ಬಂದಿರೋ ಅಂಥದ್ದು ಜ್ಞಾನವನ್ನು ಯಾವಾಗಲೂ ನಾವು ಹಂಚಬೇಕಂತೆ, ಆಗ ಅದು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಜೇಬಲ್ಲಿ ದುಡ್ಡಿದ್ರೆ ಅದನ್ನು ಹಂಚಿದ್ರೆ ನಾವು ಬಡವರಾಗ್ತೀವಿ. ಆದರೆ ನಮ್ಮ ಜ್ಞಾನವನ್ನು ಬೇರೆಯವ್ರಿಗೆ ಹಂಚಿದ್ರೆ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗುತ್ತೆ ಅಂತ. ಇದು ಜ್ಞಾನ ಅಥವಾ ವಿದ್ಯೆಯ ಮಹತ್ವ. ಅದು ನೀವು ಖಂಡಿತ ಇದನ್ನು ಜಾಸ್ತಿ ಜನರಿಗೆ ತಲುಪಿಸ್ತೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ.